ಹಾಯ್ ಲೋ ಎಲ್ಲರಿಗೂ ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಯಾರಪ್ಪ ಇವರು ಇಷ್ಟು ದಿನಗಳಾದಮೇಲೆ ಇಷ್ಟೊಂದು ಫ್ರೆಂಡ್ ಜೊತೆಗಿದ್ದಾರೆ ಅಂತಂದು ಭಾವಿಸ್ಬೋದು. ಹೌದು, ಇವರು ನನ್ನ ಮಾಸ್ಟರ್ಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮಲ್ಲಿ ಓದ್ತದಂಥ ಈ ನನ್ನ ಸ್ನೇಹಿತರ ಜೊತೆಗೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನನ್ನ ಕಾಲೇಜ್ ಟೈಮಿಂಗ್ಸಲ್ಲೂ ಸಹ ನಾನು ಇವ್ರ ಜೊತೆಗೆ ಎಲ್ಲೂ ಹೋಗ್ತಿರಲಿಲ್ಲ. ಒಂದೊಂದು ಟೈಮ್ ಕರಿತಾ ಇದ್ದರು, ಬಟ್ ನನಗೆ ಎಲ್ಲೂ ಹೋಗಬಾರ್ದು ಅಂತ ನಾನು ಶಪಥ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲೂ ಹೋಗಿರಲಿಲ್ಲ. ಆದರೆ ಫಸ್ಟ್ ಟೈಮ್ ನಾನು ಇವ್ರ ಜೊತೆಗೆ ಹೋಗಿದ್ದು ಔಟ್ಸೈಡು. ತುಂಬಾ ಖುಷಿ ಇತ್ತು, ಖುಷಿ ಆಯಿತು ಕೂಡ. ಹೌದು, ಯಾಕಂದರೆ ಮುಂಚೆ ಹೇಗಿರುತ್ತೋ ಏನೋ ಫಸ್ಟ್ ಟೈಮ್ ಇವ್ರ ಜೊತೆಗೆ ಹೋಗ್ತಾ ಇರೋದು ಒಂಥರ ಕಂಫರ್ಟ್ ಝೋನ್ ಅನಿಸುತ್ತೋ ಇಲ್ಲೋ ಅಂತಂದು ನಾನು ಭಾವಿಸಿದ್ದೆ. ಬಟ್ ನಾನು ಅಂದುಕೊಂಡಿದ್ದೇ ಬೇರೆ, ಬಟ್ ಅಲ್ಲಿ ಇದ್ದಿದ್ದು ಸಿಚುವೇಶನ್ನೇ ಬೇರೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಕಾಲೇಜ್ ಟೈಮಿಂಗ್ಸಲ್ಲಾದರೆ ಜಸ್ಟ್ ಕ್ಲಾಸ್ ಕೇಳೋದಾಗಿರ್ಬೋದು, ಇಂಟರ್ನಲ್ಸ್ ಎಕ್ಸಾಮ್ಸ್ ಅಂತಂದು ಆಯ್ ಬಾಯ್ ಅಂತ ಅಷ್ಟೇ ಇದ್ದೆ. ನಾನು ಎಲ್ಲರನ್ನೂ ತುಂಬ ಚೆನ್ನಾಗೇ ಮಾತಾಡಿಸ್ತಿದ್ದೆ, ಬಟ್ ಯಾರ ಜೊತೆಗೂ ಅಷ್ಟು ಕ್ಲೋಸಾಗಿ ಇರ್ತಾ ಇರಲಿಲ್ಲ. ಬಟ್ ಈಗ ಟ್ರಿಪ್ಪು ಅಂತ ಅಂದಾಗ ಅಥವಾ ಔಟ್ಸೈಡ್ ಎಲ್ಲಿಗೋ ಹೋಗಬೇಕು ಅಂತ ಅಂದಾಗ ಅವ್ರ ಜೊತೆಗೆ ಬೆರೆತಾಗ ಅವರು ನನ್ನ ಜೊತೆಗೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಒಂದು ಸ್ವಲ್ಪ ಒಂದು ಯಕ್ಷ ಪ್ರಶ್ನೆಯಾಗೆ ಉಳ್ಕೊಂಡ್ಬಿಡುತ್ತೆ. ಬಟ್ ನನಗೂ ಆಗ ಅನಿಸಿತ್ತು 1 ವೀಕ್ ಬ್ಯಾಕ್. ಆದರೆ ನಾನು ಅಂದ್ಕೊಂಡಿದ್ದ ಬೇರೆಯೇ ಆಗಿದ್ದೇ ಬೇರೆ. ಓವರಾಲ್ ಎಲ್ಲನೂ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಸ್ಪಂದಿಸುವಂಥ ಗುಣನ ಹೊಂದಿದ್ರು. ನಾನು ಕೂಡ ಅವ್ರಿಗೆ ಸ್ಪಂದಿಸ್ತಾ ಇದ್ದೆ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಎಲ್ಲರೂ ಬೇರೆ ಬೇರೆ ಏರಿಯಾದಲ್ಲಿರೋವಂಥವ್ರು, ಎಲ್ಲರೂ ಬೆಂಗಳೂರು ಸುತ್ತಮುತ್ತಲೇ ಇದ್ದಂತಹ ಎಲ್ಲ ಫ್ರೆಂಡ್ಸ್ಗಳೇ. ಬಟ್ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಿತ್ತು. ಎಲ್ಲರೂ ಸೇರಿಕೊಂಡು ಕೆಂಗೇರಿ ಬಸ್ ಸ್ಟಾಪ್ಗೆ ಬಂದು ವೇಟ್ ಮಾಡ್ತಾಯಿದ್ವಿ. ಅದಾದಮೇಲೆ ರಾಮನಗರ ಬಸ್ ಹತ್ಕೊಂಡು ಅಲ್ಲಿಂದ ನಾವು ಮತ್ತೆ ಯಾವುದು ರೆಸಾರ್ಟ್, ಆ್ಯಕ್ಚುಲಿ ನಾವು ಕಣ್ವ ರೆಸಾರ್ಟ್ ಬುಕ್ ಮಾಡಿದ್ವಿ, ಕಣ್ವ ಗಾರ್ಡ್ ರೆಸಾರ್ಟ್. ಬಟ್ ಅಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ಬರು ಅಲ್ಲಿ ಹೋಗಿ ನೋಡ್ಕೊಂಬಂದರು. ಆ್ಯಕ್ಚುಲಿ ಅವ್ರು ಬೈಕಲ್ಲೇ ಬಂದಿದ್ರಲ್ವಾ, ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬಂದರು. ಬಟ್ ಅವ್ರೇನೋ ಅಷ್ಟು ಚೆನ್ನಾಗಿಲ್ಲ ಅಂದ್ಕೊಂಡು ಮತ್ತು ಆಟೋದಲ್ಲೇ ಹೋಗ್ತಾ ಇರುವಾಗ ನಮಗೆ ಅವರೇ ಸ್ವಲ್ಪ ರೆಫರ್ ಮಾಡಿದರು. ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ. ಓವರಾಲ್ ಎಲ್ಲ ಒಂದು 3-4 ರೆಸಾರ್ಟ್ಸ್ಗಳಿದೆ, ಬಟ್ ಈ ಒಂದು ರೆಸಾರ್ಟು ತುಂಬ ಬೆಸ್ಟ್ ಅಂತ ಹೇಳಿದರು. ಸೊ ನಾವು ಕೂಡ ಓಕೆ ಅಂದ್ಕೊಂಡು ಎಲ್ಲರೂ ಮತ್ತೆ ಇದಕ್ಕೆ ಹೋಗೋಣ ಅಂದ್ಕೊಂಡು ಒಂದು ಸ್ವಲ್ಪ ಅಮೌಂಟ್ ಎಷ್ಟೇ ವೇರಿಯೇಷನ್ ಆದರೂ ಪರವಾಗಿಲ್ಲ, ಎಲ್ಲರೂ ಕೂಡ ರಜಾ ಹಾಕ್ಕೊಂಡು ಕೆಲಸಕ್ಕೆ ರಜಾ ಹಾಕ್ಕೊಂಡು ಬಂದಿರ್ತಾರೆ ಅಲ್ವಾ. ಸೊ ಹಾಗಾಗಿ ಒಂದು 100 ರೂಪಾಯಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತಂದು ಹೋಗೋಣ ಅಂದ್ಕೊಂಡು ಹೋದ್ವಿ. ಬಟ್ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಇತ್ತು, ಮುಂಚೆನೇ ಬುಕ್ ಮಾಡಿಕೊಂಡು ಬರಬೇಕು ಅಂತ. ಬಟ್ ರಿಕ್ವೆಸ್ಟ್ ಮಾಡಿದ್ಮೇಲೆ ಓಕೆ ಅಂತ ಅವರು ಸ್ವಲ್ಪ ಎಲ್ಲ ಬುಕ್ ಮಾಡಿಕೊಂಡ್ರು. ಯಾಕಂದರೆ ಪರ್ಟಿಕ್ಯುಲರಾಗಿ ಇಷ್ಟು ಜನ ಬರಬೇಕು ಅಂತ ಇರುತ್ತಲ್ವಾ. ಫೈನಲ್ ಆಗಿ ಅವ್ರ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಾದ್ಮೇಲೆ ನಮ್ಮದು ಕೂಡ ಬುಕ್ ಆಯಿತು. ಎಲ್ಲರಿಗೂ ಒಂದು ಬ್ಯಾಡ್ಜ್ ಕೊಟ್ಟಿದ್ದರು. ಯಾಕಂದರೆ ಅನದರ್ ಪರ್ಸನ್ಸ್ ಯಾರಾದರೂ ಒಳಗಡೆ ಎಂಟ್ರಿ ಕೊಡಬಾರ್ದಲ್ವ, ಬೇರೆ ಬೇರೆಯವರು. ಹಾಗಾಗಿ ಎಲ್ಲರನ್ನೂ ಯಾರ್ಯಾರು ಹೋಗ್ತಾ ಇದ್ದಾರೆ ಒಳಗಡೆ ಅವ್ರಿಗೆಲ್ಲರಿಗೂ ಅಮೌಂಟೆಲ್ಲ ನಾವು ಪೇ ಮಾಡಾದ್ಮೇಲೆ ಒಂದು ಬ್ಯಾಡ್ಜ್ ಕೊಟ್ಟರು. ಆ ಬ್ಯಾಡ್ಜ್ನ ಹಾಕ್ಕೊಂಡು ನಾವು ಸೀದಾ ಒಳಗಡೆ ಹೋದ್ವಿ. ನಮಗೆ ಒಂದು ಬ್ಯಾಗೆಲ್ಲ ನಮ್ಮ ಸೇಫಾಗಿ ಇಡಲಿಕ್ಕೆ ಒಂದು ಟೆಂಟ್ ಕೊಟ್ಟಿದ್ದರು. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಸೇಫಾಗಿ ನಮ್ಮ ಬ್ಯಾಗುಗಳನ್ನ ಮೊಬೈಲನ್ನು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಬ್ಯಾಗುಗಳನ್ನ ಸೇಫಾಗಿ ಒಂದು ಟೆಂಟ್ ಒಳಗೆ ಇಟ್ಬಿಟ್ಟು ನಾವು ತುಂಬ ಕ್ಯೂರಿಯಾಸಿಟಿಯಿಂದ ನಾವು ಒಳಗಡೆ ಹೋಗಲಿಕ್ಕೆ ಕಾಯ್ತಾ ಇದ್ವಿ. ಅಲ್ಲಿ ನಮಗೆ ಗೈಡ್ ಒಬ್ಬರು ಇದ್ದರು. ಅವರು ಯಾವ್ಯಾವ ಥರ ಹೋಗಬೇಕು ಏನು, ಯಾವುದು ಫಸ್ಟ್ ಆಟ ಆಡಬೇಕು ಏನು, ಒಂದಿಷ್ಟು ಪೇಯ್ಡ್ ಗೇಮ್ಸ್ಗಳಿದ್ವು, ಯಾವುದಕ್ಕಿತ್ತು ಯಾವುದಕ್ಕಿಲ್ಲ, ಯಾವುದನ್ನ ಫಸ್ಟ್ ಗೇಮ್ಸ್ಗಳು ನಾವು ಆಡಬೇಕು, ಅದಾದ ನಂತರದಲ್ಲಿ ಯಾವುದನ್ನ ಆಡಬೇಕು, ಮತ್ತು ಲಂಚ್ ಟೈಮಿಂಗ್ ಆಗಿರ್ಬೋದು, ಸ್ನ್ಯಾಕ್ಸ್ ಟೈಮಿಂಗು, ನಾವು ಮತ್ತೆ ಲಾಗೌಟ್ ಯಾವಾಗ ಅಂತ ಎಲ್ಲನೂ ನಮಗೆ ಅವರು ಗೈಡ್ ಮಾಡಿದರು. ಸೊ ಇದಾದಮೇಲೆ ನಾವು ಯಾವ ಗೇಮ್ ಆಡಿದ್ದಪ್ಪ ಅಂದರೆ ಜಿಪ್ ಲೈನು. ನನಗೆ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ನನಗೆ ಅಲ್ಲ, ನನ್ನ ಜೊತೆ ಬಂದಂಥ ಎಲ್ಲ ಸ್ನೇಹಿತರಿಗೂ ಅಷ್ಟೇ. ಅವೆಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದಲೇ ಕಾಯ್ತಾಯಿದ್ರು ಹೇಗಿರುತ್ತೆ ಅಂತಂದು. ಬಟ್ ಫಸ್ಟ್ ನಾನೇನು ಇದನ್ನು ಹಾಕ್ಕೊಂಡು ಹೋಗಲಿಲ್ಲ. ನನ್ನ ಫ್ರೆಂಡ್ಸ್ ಕೀರ್ತನ ಅವರು ಫಸ್ಟು ಮುಂದೆ ಇದ್ದು, ಅದಾದಮೇಲೆ ಚಿರು ಅವರು ಹೋದ್ಮೇಲೆ ಓಕೆ ಸ್ವಲ್ಪ ಅವಾಗ ನಮಗೆ ಓಕೆ ಏನು ಭಯ ಇಲ್ಲ, ಬೀಳೋದಿಲ್ಲ ಅಂತ ಅಂದ್ಕೊಂಡು ಅದಾದಮೇಲೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗೀಗಲೂ ತುಂಬಾ ಎಕ್ಸೈಟ್ಮೆಂಟಾಗಿ ನಾನು ಮಾತಾಡ್ತಿರೋದು. ಯಾಕಂದರೆ ಆಫ್ಟರ್ ಲಾಂಗ್ ಟೈಮು ಫ್ರೆಂಡ್ಸ್ಗಳ ಜೊತೆಗೆ ಹೋಗೋದು ಒಂಥರ ಖುಷಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಫ್ಯಾಮಿಲಿ ಜೊತೆಗೆ ಹೋಗೋದೇ ಬೇರೆ, ಫ್ರೆಂಡ್ಸ್ಗಳ ಜೊತೆಗೆ ಹೋಗೋದೇ ಬೇರೆ. ಯಾಕಂದರೆ
ಫ್ಯಾಮಿಲಿ ಜೊತೆಗೆ ಹೋದಾಗ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅವ್ರಿಗೂ ಭಯ ಇರುತ್ತೆ. ಬಟ್ ಫ್ರೆಂಡ್ಸ್ಗಳ ಜೊತೆಗೆ ಹೋದಾಗ ಏನೋ ಒಂಥರ ತುಂಬಾ ಖುಷಿ ಆಗುತ್ತೆ. ಆದರೂ ನಾನು ಫಸ್ಟ್ ಟೈಮ್ ಬಂದಾಗ ನನಗಿನ್ನೂ ಖುಷಿ ಹೆಚ್ಚಾಗ್ತಾ ಹೋಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಹೋದಂತಹ ರೆಸಾರ್ಟ್ ಇದೆ ಅಲ್ವಾ, ಅಷ್ಟೇ ಬ್ಯೂಟಿಫುಲ್ ಆಗಿತ್ತು, ಅಷ್ಟೇ ಚೆನ್ನಾಗಿ ಗೇಮ್ಸ್ಗಳು ಇತ್ತು. ನೀವು ನೋಡ್ಬೋದು ಈಗ ಜಿಪ್ ಲೈನ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಎಲ್ಲೋ ಬಿದ್ದೋಗ್ಬಿಡ್ತೀನೋ ಅಂತ ಭಯ ಕೂಡ ಆಗ್ತಾಯಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಬಿಡೋದಕ್ಕಿಂತ ನನ್ನ ಮೊಬೈಲಲ್ಲಿ ಬಿದ್ದೋಗುತ್ತೋ ಅಂತಂದು ಭಯನೇ ಜಾಸ್ತಿ ಆಯಿತು. ಬಟ್ ತುಂಬಾ ಚೆನ್ನಾಗಿ ಬಂತು. ನನ್ನ ಫ್ರಂಟ್ ಕ್ಯಾಮ್ರಾದಿಂದ ಮಾಡೋದಾಗಿರ್ಬೋದು, ನನ್ನ ಫ್ರೆಂಡ್ಸ್ಗಳು ಅವ್ರ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾಗ ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಆಲ್ಮೋಸ್ಟ್ ಯಾರೂ ಈ ಗೇಮ್ ಆಡೋದೇ ಇಲ್ಲ ಅಂತಂತ ಹೇಳಿಲ್ಲ, ಎಲ್ಲರೂ ಆಡಿದ್ವಿ. ಯಾಕೆಂದರೆ ಆಡಲಿಕ್ಕೆ ಅಲ್ವಾ, ನಮ್ಮ ಒಂದು ಕೆಲಸ ರಜೆ ಮಾಡಿಕೊಂಡು ನಮ್ಮ ಸಮಯನ ಯೂಸ್ ಮಾಡ್ಕೊಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅಂತ ಎಲ್ಲರೂ ಸಹ ಈ ಒಂದು ರೆಸಾರ್ಟ್ಗೆ ಬಂದಿರೋ ಅಂಥದ್ದು. ಎಲ್ಲರೂ ಸಹ ಬ್ಯೂಟಿಫುಲ್ಲಾಗಿ ಒಂದು ದಿನಾನ ಅದ್ಭುತವಾಗಿಯೇ ಕಳೆದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಅವರವರ ಒಂದು ಜಾಬಲ್ಲಿ ಎಲ್ಲರೂ ಕೂಡ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಡಿರ್ಬೋದು, ಬಟ್ ಯಾರೂ ಕೂಡ ಒಂದು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿಲ್ಲ. ಎಲ್ಲರೂ ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋರು, ಎಲ್ಲರೂ ಸಹ ಬ್ಯುಸಿ ಇರೋ ಅಂಥವ್ರೆ ಹೇಳ್ಬೋದು. ಯಾಕಂದರೆ ನಾನು ಸ್ವಲ್ಪ ಈಗ ಸದ್ಯದ ಮಟ್ಟಿಗೆ ಬ್ಯುಸಿ ಇಲ್ಲ, ಬಟ್ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಸ್ಗಳಿಗೆಲ್ಲ ಹೋಗ್ತೀನಿ. ಬಟ್ ಬೇರೆಯವರೆಲ್ಲ ತುಂಬ ಬ್ಯುಸಿ ಇರೋವಂತಹ ಸ್ನೇಹಿತರೆ ಅಂತ ಹೇಳ್ಬೋದು. ಬಟ್ ಆದರೂ ಸಹ ರಜಾ ಮಾಡ್ಕೊಂಡು ಬಂದಿದ್ದಾರಲ್ವ, ಅದಕ್ಕೋಸ್ಕರನಾದರೂ ನಾವು ತುಂಬಾ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಜಿಪ್ ಲೈನ್ ಫಸ್ಟ್ ಗೇಮು ಕಂಪ್ಲೀಟ್ ಆಯಿತು ಎಲ್ಲರದು. ನೆಕ್ಸ್ಟ್ ನಾವು ರ್ಯಾಪ್ಲಿಂಗಿಗೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಅಷ್ಟಾಗಿ ರೂಟ್ ಗೊತ್ತಾಗ್ತಿರಲಿಲ್ಲ, ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲರೂ ಮಾತಾಡ್ಕೊತ ಹಾಡು ಹೇಳ್ಕೊತ. ಅದರಲ್ಲೂ ನಮಗೆ ತುಂಬ ಫನ್ನಿಯಾಗಿ ನಮಗೆ ತುಂಬ ನಗಿಸ್ತಾ ಇದ್ದಂಥವ್ರು ಯಾರಪ್ಪ ಅಂದರೆ ಕೀರ್ತನ ಅಂತ. ಅವ್ರು ತುಂಬಾ ಫುಲ್ ಜಾಲಿ ಮೂಡಲ್ಲಿ ಇರ್ತಾಯಿದ್ರು. ನಾವು ಕೂಡ ಅವ್ರ ಜೊತೆಗೆ ತುಂಬ ನಕ್ಕೊಂತ ಹೋಗ್ತಾ ಇದ್ವಿ. ನಾನು ಕೂಡ ಸುಮಿತ್ರಾ ಅಂತ ಇವರು, ನಾನು ಕುತ್ತುಮರಿ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವ ನೀವು, ಆಲ್ರೆಡಿ ಹೋಯ್ತದು. ತುಂಬಾ ಅವರು ತುಂಬ ವೇಟ್ ಕಡಿಮೆ ಇದ್ದರು, ಹಾಗಾಗಿ ಎತ್ಕೊಂಡೆ. ಬೇರೆಯವ್ರ ವೇಟ್ ಇರ್ತಾಯಿದ್ರು, ಹಾಗಾಗಿ ಎತ್ಕೊಳ್ಳಿಲ್ಲ. ಇವರು ತುಂಬ ಪುಟ್ಟದಾಗಿ ಇನ್ನೂ ಅವರು ವೆಯ್ಟ್ ಕೂಡ ಕಡಿಮೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅವ್ರನ್ನ ಎತ್ತಿದಾಗ ಏನು ಅಷ್ಟು ಭಾರ ಅನ್ನಿಸ್ತಾ ಇರಲಿಲ್ಲ. ನನ್ನ ತಂಗಿನೇ ಎತ್ಕೊಂಡು ಥರ ಫೀಲ್ ಆಗೋಯ್ತು, ಹಾಗಾಗಿ ಅವ್ರನ್ನ ಎತ್ಕೊಂಡೆ. ಅವರು ಸಹ ಖುಷಿಪಟ್ಟರು, ನನಗೂ ಸಹ ತುಂಬ ಖುಷಿ ಆಯಿತು ಅವ್ರು ಎತ್ಕೊಂಡಾಗ. ಸೊ ಇದಾದಮೇಲೆ ರ್ಯಾಪ್ಲಿಂಗ್ ಯಾವುದೋ ಒಂದು ಮೂಲೆಯಲ್ಲಿ ಇತ್ತು ಮೇಲ್ಗಡೆ, ಅಂದರೆ ಸೇಫ್ ಝೋನ್ ನೋಡ್ತಾರಲ್ವ, ಸೇಫ್ ಇರೋವಂಥ ಕಡೆ ಮಾಡುವಂಥದ್ದು. ಸೊ ಹಾಗಾಗಿ ಒಂಥರ ಬೆಟ್ಟ ಗುಡ್ಡ ಹತ್ತದಂಗೆ ಆಗೋಯ್ತು. ನಮಗೂ ಒಂಥರ ಯಾವ ಥರ ಫೀಲ್ ಆಗೋಯ್ತು ಅಂದರೆ ಟ್ರಕ್ಕಿಂಗಿಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಆಯಿತು. ತುಂಬಾ ಖುಷಿ ಇತ್ತು ಅಲ್ವಾ. ಫ್ಯಾಮಿಲಿ ಜೊತೆಗೆ ಹೋದಾಗ ಈ ಥರ ಎಲ್ಲ ನಾವು ಟ್ರಕ್ಕಿಂಗ್ ಆಗಿರ್ಬೋದು ಅಥವಾ ಬೆಟ್ಟ ಗುಡ್ಡಗಳು ಹತ್ತೋದೆಲ್ಲ ಇರುತ್ತಾ, ಜಸ್ಟ್ ಒಂದು ಸೆಲ್ಫಿ ತೊಗೊತೀನಿ ಅಂದ್ರೆ ಬರಲಿಕ್ಕೆ ಫ್ಯಾಮಿಲಿ ಒಂದು ಸ್ವಲ್ಪ ಏನು ಫೋಟೋ ಏನು ನೀನು ವಿಡಿಯೋ ಮಾಡ್ತೀಯಾ ಬಾಬಾ ಅಂತಾರೆ. ಅದು ನನಗೆ ನಾನು ಫೇಸ್ ಮಾಡಿರೋ ಅಂಥದ್ದು. ಬಟ್ ಫ್ರೆಂಡ್ ಜೊತೆಗಿದ್ದಾಗ ಅವರು ಯಾವುದಕ್ಕೂ ಇದನ್ನು ಮಾಡ್ತಾಯಿರಲಿಲ್ಲ, ಕಿರಿಕಿರಿ ಅಂತ ಆ ಥರ ಏನೂ ಮಾಡ್ತಾಯಿರಲಿಲ್ಲ. ತುಂಬ ಖುಷಿಯಾಗಿ ಎಲ್ಲರೂ ವಿಡಿಯೋಸ್ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಜೊತೆ ಬಂದಿದ್ದು ಇನ್ನೂ ಹೆಚ್ಚು ಖುಷಿ ಆಯಿತು. ಅದರಲ್ಲಿ ನನಗೊಂದು ಇವ್ರ ಜೊತೆ ಬಂದಿದ್ದು ಇನ್ನೊಂದೇನು ಬೆನಿಫಿಟ್ಸಪ್ಪ ಅಂದರೆ ಒಂದು ವ್ಲಾಗ್ ಕೂಡ ಸಿಗುತ್ತೆ ಲೈಫ್ ಟೈಮ್. ನಾನು ಮುಂದೆ ಫ್ಯೂಚರಲ್ಲಿ ನನ್ನ ಫ್ಯಾಮಿಲಿ ಜೊತೆಗಾಗಿರ್ಬೋದು, ನನ್ನ ಮಕ್ಕಳಿಗೂ ಸಹ ಈ ಒಂದು ನನ್ನ ಫ್ರೆಂಡ್ ಜೊತೆ ನಾನು ಬಂದಿದ್ದೆ ಅಂತಂದು ನೋಡಲಿಕ್ಕೆ ವಿಡಿಯೋ ಕೂಡ ಇರುತ್ತೆ ಅಂತ ಅಂದಾಗ ಅದು ಇರುತ್ತೆ ಅಂತ ನನಗಿನ್ನೂ ಖುಷಿ ಆಯಿತು ಅಂತ ಹೇಳ್ಬೋದು. ಫೈನಲಾಗಿ ಅಲ್ಲಿ ಇಲ್ಲಿ ಸರ್ಕಸ್ ಮಾಡ್ಕೊತ ರ್ಯಾಪ್ಲಿಂಗ್ ಇರೋ ಕಡೆ ಬಂದ್ವಿ. ನೋಡ್ತಾ ಇರ್ಬೋದು ಎಲ್ಲಿ ಸ್ಲಿಪ್ ಆಗಿಬಿಡುತ್ತೋ ಅಂತಂದು ಎಲ್ಲರೂ ಸಹ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಬ್ಬರು ವಿಡಿಯೋ ಮಾಡ್ತಾ ಇದ್ದರೆ, ಅಣ್ಣ ಬಾರಮ್ಮ ನೀನಲ್ಲಿ ಬಿದ್ದೋಗ್ಬಿಡ್ತೀಯಾ ಅಂತಂದೇಳಿ ಅವ್ರನ್ನ ನೀನು ಸ್ಟಾಪ್ ಮಾಡು, ಆಮೇಲೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಸೊ ಹಾಗಾಗಿ ಅದು ಸ್ಟಾಪ್ ಮಾಡ್ಕೊಂಡು ಮತ್ತೆ ನಾವು ಹೋದ್ವಿ. ಅವಳು ಬಿಡಲಿಲ್ಲ, ನನ್ನ ಫ್ರೆಂಡ್ ಸುಮಿತ್ರಾ ಅವರು ಕೊನೆಗೂ ವಿಡಿಯೋ ಮಾಡಿಕೊಂಡ್ರು. ಫೈನಲಾಗಿ ರ್ಯಾಪ್ಲಿಂಗ್ ಕಡೆ ಬಂದು ಕೂತ್ಕೊಂಡ್ವಿ. ಬೇರೆಯವರೆಲ್ಲ ಮಾಡ್ತಾಯಿದ್ರು, ನಾವು ಕೂಡ ನೋಡ್ತಾ ಇದ್ವಿ ಯಾವ ರೀತಿಯಾಗಿರುತ್ತೆ ಅಂತ. ಆದರೆ ನಾನು ಮುಂಚೆ ಇದೆಲ್ಲ ಮಾಡಿರೋ ಅಂಥದ್ದು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲಿಗೆಲ್ಲ ಸೆಲೆಕ್ಟ್ ಆಗಿದ್ದೆ. ನಾನು ಹೈಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಕೆಲವು ಕಾರಣಾಂತರಗಳಿಂದ ಬಿಡಬೇಕಾಯಿತು. ಸೊ ಇದಾದಮೇಲೆ ನಮ್ಮ ಗ್ರೂಪಲ್ಲಿ ಫಸ್ಟು ಕ್ಲೈಂಬಿಂಗ್ ಯಾರಪ್ಪ ಮಾಡಿದ್ದು ಅಂತ ಅಂದರೆ ಚಿರು ಅವರು. ಫುಲ್ ಅವರು ಎನರ್ಜೆಟಿಕ್ ಆಗಿ ಎಷ್ಟು ಖುಷಿಯಿಂದ ಹೋದರು ಅಂತ ಅಂದರೆ ನೀವೇ ನೋಡ್ಬೋದು. ಈಗ ನಿನ್ ಕ್ಯಾಪ್ ಆಗಲ್ಲ ಕಣೋ, ನೋಡಿದ್ದೀನಲ್ಲ ಬೆಂಗಳೂರಲ್ಲಿ. ಅದು ಟೇಬಲ್ ಟೆನ್ನಿಸ್ ಅಲ್ಲ. ಬಾರೋ ನಿಧಾನಕ್ಕೆ ಬಾ. ಭಯ ಆಗ್ತೈತಾ?
ನಿನ್ಗೇನು ಆಸೆನು ಅವ್ನು ಹೆಂಗೋ ಹಾಫ್ ಡೇ ಕೆಲಸ ಮಾಡ್ತಾನೆ ಅಲ್ಲಿ ಕುತ್ಕೊಂಡು ಹೋಯ್ತಾನ ಆಮೇಲೆ ಇದು ಆಗ್ತಾ ಇದೆಯಾ ಆಗ್ತಾ ಇಲ್ಲ ಗೊತ್ತಿಲ್ವೇ ಆಗ್ತಾ ಇದೆ ಆಗ್ತಾ ಇದೆ. ಏ ನೀಚ ಆಜ ಭಯ್ಯ ಇತ್ತ ಇದೆ ರೋಪ್ ರಿಲೀಸ್ ಮಾಡ್ರಿ ಫಾಸ್ಟ್ ರೈಟ್ ಸೈಡ್ ಪಿಯಾನ ಆರ ತೂ ಎಲ್ರಿ ಮೇಲೆ ಅಬ್ಬಿ ಜಾ ಅಬ್ಬಿ ರೈಟ್ ಜಾ ಇದೇನಿದು ಯಾರೋ ಕಾಲ್ ಮಾಡ್ತಾರೆ ನಾಳೆ ನಿಂದೆ ನ್ಯೂಸ್ ಆಗಬಾರ್ದು ಜಕ್ಕರು ರೋಪ್ ಏನದು ಏನು ಕ್ಲೇಮ್ ಮಾಡಕ್ ಹೋಗಿ ಕ್ಲೇಮ್ ಆಗ್ಬಿಟ್ರ ಅದು ರ್ಯಾಂಪ್ಲಿಂಗ ರ್ಯಾಪ್ಲಿಂಗ್ ಮಾಡಕ್ ಹೋದ ಏನೋ ಪವರ್ ರ್ಯಾಪ್ಲಿಂಗ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಅದಕ್ಕೆ ನಮ್ಮದೇ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಪವರ್ ಟಿವಿ ಹೇಳಿಲ್ಲ ಏನಿಲ್ಲ ದೊಡ್ಡದಾಗಿ ಹಂಗೆಲ್ಲ ಹೇಳ್ಬಿಡು ಒಬ್ಳೆ ಮಗಳು ಆಯ್ತಾ ನಾನು ಬಿಡು ನಿಮ್ಮಮ್ಮ ಮಗಳ ತರ ನಾನು ಹೋಗ್ಬಿಟ್ಟು ಪ್ರಾಪರ್ಟಿ ಎಷ್ಟು ಟೋರೆಟ್ ಪ್ರಾಪರ್ಟಿ ಮನೆ ಕಟ್ತವ್ರೆ ಅಂದಲ್ಲ ಅರ್ಧ ನಿಮ್ಗೆ ಅರ್ಧ ನನಗೆ ಯಾರ ಹೆಸರಲ್ಲಿದೆ ನಮ್ಮ ಡ್ಯಾಡಿ ಮಮ್ಮಿ ಹೆಸರು ಹಂಗಿದ್ರೆ ನೆಕ್ಸ್ಟ್ ಅವಳ ಹೆಸರಿಗೆ ಹೋಗೋದು ನಮ್ಮ ಅಣ್ಣ ಇದ್ದಾರೆ ನಿಮ್ಮ ಅಣ್ಣ ಕರ್ಕೊಂಡ್ಬಂದ್ಬಿಡಬೇಕಿದೆ ಫ್ಲೋರ್ ನಮಗೆ ಇಲ್ಲಿ ಕರ್ಕೊಂಡ್ಬಂದ್ಬಿಡ್ರೆ ನೆಕ್ಸ್ಟ್ ರಿಸಾರ್ಟ್ಗೆ ತೆಗಿರಿ ಮೇಡಮ್ ಟಿ ಶರ್ಟ್ ಹಾಕೋ ಕೆಳಗೆ ಕೊಡಿ ಸರಿಲೇ ಕೀರ್ತನ ಚಂದ್ರಿಕಾ ಹಿಡ್ಕೊ ಅನ್ಸುತ್ತೆ ಇರು ನಾನು ಲೋನ್ देखो देखो चक्री हसी ಚಕ್ರಿ ಹಸ್ರಿ ए देखो देखो ಅವ್ರು ಏನ್ ಹೇಳ್ತಾರ ಗೊತ್ತಾಯ್ತಾ ಹುಡುಗಿ ನಗಾಡ್ತೈತೆ ಕಾಮಿಡಿ ಮಾಡ್ಕೊಂಡು ಬರ್ರಿ ಅಂತ ಬರುತ್ತೆ ನಿಮ್ಗೆ हाँ? ए मेरे को पूरा पूरा आता हाँ? मेरा ಹಿಂದಿಲ್ ಮಾತಾಡಿ मेरा घर का पास ಬಾ ಜಲ್ದಿ ಅಂದ್ರೆ ಬೇಗ ಬಾ मेरा घर का पास मुस्लिम्स जनते हैं मेरे को हाँ मेरे को हिंदी उर्दू आता परफेक्टली आता हाँ ಬೈ ಹಿಂದೆ ಲೀನ್ ಆಗ್ರಿ ಬೈ ಇಲ್ಲ ಕೈ ಕಾಲೆಲ್ಲ ಹೇಗ್ ಬೀಳುತ್ತೆ ಕೇಳಿಸ್ಕೊಳ್ ಫುಲ್ ಬಾಡಿ ವೇಟ್ ರೋಪ್ ಮೇಲೆ ಹಾಕಿ ನೋಡ್ಬೇಕು ಫುಲ್ ಬಾಡಿ ವೇಟ್ ರೋಪ್ ಮೇಲೆ ಹಾಕ್ರಿ ಹುಷಾರಣ್ಣ ಇವರನ್ನ ವಸಿ ಬ್ರೋ ಬಿಡ್ರಿ ಎಲ್ಲಿ ಕೈ ಬಿಡ್ರಿ ಆಜಾ 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 ನಾನು ಫೋಟೋ ಹಿಡ್ದಿದ್ದು ಜಬರ್ದಸ್ತ್ ನೋಡಿದ್ರಲ್ಲ ಎಷ್ಟು ಜಾಲಿಯಾಗಿ ಕ್ಲೈಂಬಿಂಗ್ ಮಾಡಬೇಕು. ರ್ಯಾಪ್ಲಿಂಗ್ ಅಂದ್ರು ಕ್ಲೈಂಬಿಂಗ್ ಅಂದರು ಅಂದರೆ ನಾವು ಕ್ಲೈಂಬಿಂಗ್ ಅಂತಿದ್ವಿ. ಎಷ್ಟು ಕ್ಯೂರಿಯಾಸಿಟಿಯಿಂದ ಹೋದರು ಅಂತ ಕೀರ್ತನ ಅವರಾಗಿರ್ಬೋದು, ಶೈಲಜಾ ಅವರಾಗಿರ್ಬೋದು. ಬಟ್ ನನಗೂ ಒಂಥರ ಇದು ನನಗೆ ಮುಂಚೆನೇ ರೂಢಿ ಇತ್ತಲ್ವ, ನನಗೇನು ಅಷ್ಟು ಎಕ್ಸೈಟ್ಮೆಂಟ್ ಅಂತ ಅನ್ನಿಸ್ತಿಲ್ಲ. ಬಟ್ ತುಂಬ ವರ್ಷಗಳಾದಮೇಲೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಅದು ಒಂದು ಸ್ವಲ್ಪ ಖುಷಿ ಇರುತ್ತೆ. ಬಟ್ ನಾನು ಗಿವ್ ಅಪ್ ಮಾಡಲ್ಲ, ಮಾಡ್ತೀನಿ ಅಂತಂದು ಒಪ್ಪಿತ್ತು. ಬಟ್ ಎಲ್ಲರಿಗೂ ಯಾರ ಮೇಲೆ ಜಾಸ್ತಿ ಕಣ್ಣಿತ್ತು, ಐ ಮೀನ್ ಕ್ಯೂರಿಯಾಸಿಟಿ ಇತ್ತು, ಅವ್ರು ಮಾಡ್ತಾರೋ ಇಲ್ವೋ ಅಂತಂದರೆ ಕೀರ್ತನ ಅವ್ರಿಗೆ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ರಲ್ವ ಅವ್ರ ಮೇಲಂತರೂ ಎಲ್ಲರೂ ವೇಟ್ ಮಾಡ್ತಾಯಿದ್ರು ಬಾಯ್ಸ್ ಎಲ್ಲ. ಅವ್ರು ಹೇಗೆ ಮಾಡ್ತಾರೆ, ಎಷ್ಟು ಹೆವಿ ಮಾತಾಡ್ತಾಯಿದ್ರು, ಅವ್ರು ಹೇಗೆ ಮಾಡ್ತಾರೋ ಇಲ್ಲ ನಾನು ನೋಡಬೇಕು ಅಂತಂದು. ಬಟ್ ನಾನು ಕೂಡ ಅವ್ರು ಹೋದ್ಮೇಲೆ ನಾನು ಹೋದೆ, ಯಾಕಂದ್ರೆ ಲೇಟ್ ಆಗಿಬಿಡುತ್ತೆ ಅಂತಂದು, ಬೇರೆ ಗೇಮ್ಸ್ ಎಲ್ಲ ಆಡ್ಲಿಕ್ಕೆ ಆಗಲ್ಲ ಅಂತಂದು. ಸೊ ಹೋದ್ಮೇಲೆ ಅವರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅವ್ರಿಗೇನೋ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಕೊಂಡು ಅವರು ಡ್ರಾಪ್ ಔಟ್ ಮಾಡಿದ್ರು. ನೆಕ್ಸ್ಟ್ ನಾನೊಬ್ಬಳೆ ಮಾಡೋಣ ಅಂತಂದು ಹೋಗ್ತಾ ಇದ್ದೆ, ಯಾಕಂದರೆ ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೆ ಮಾಡಲಿಕ್ಕೆ ಅಂತಲೇ. ಓಕೆ ಅಂದ್ಕೊಂಡು ಹೋಗ್ತಾ ಇದ್ದೆ. ಅವರು ಸ್ವಲ್ಪ ಕೆಲವೊಂದು ಹೇಳ್ತಾಯಿದ್ರು ಯಾವ ರೀತಿ ಮಾಡಬೇಕು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು. ನಾನು ಕೂಡ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೆ, ಯಾಕಂದರೆ ಲಾಂಗ್ ಟೈಮ್ ಅಲ್ವಾ, ಎಲ್ಲ ಮರ್ತೋಗ್ಬಿಟ್ಟಿತ್ತು. ಬಟ್ ಅದು ನಾನು ಯಾವಾಗ ನಾನು ಹಗ್ಗನ ರೋಪ್ನ ಕೈಯಲ್ಲಿ ಹಿಡ್ಕೊಂಡು ನನಗೆ ಯಾವಾಗ ಬ್ಯಾಲೆನ್ಸ್ ಸಿಕ್ತು, ಓಕೆ ನಾನು ಮಾಡ್ಬೋದು ಅಂತ ಕೂಡ ಅನ್ನಿಸ್ತು. ಆರಾಮ್ಸೆ ಹೋಗ್ತಾ ಇದ್ದೆ, ತುಂಬ ಖುಷಿ ಕೂಡ ಆಗ್ತಾ ಇತ್ತು. ಯಾಕಂದರೆ ಈ ಥರ ಎಲ್ಲ ಲೈಫಲ್ಲಿ ಮಾಡ್ತಾ ಇರಬೇಕು, ಸಾಹಸಗಳನ್ನ ಮಾಡಿದಾಗ ಏನೋ ಒಂಥರ ಖುಷಿ ಅಂತಲೇ ಅನಿಸುತ್ತೆ. ಒಂಥರ
ಲೈಫ್ ಒಂಥರ ಸಖತ್ ಅಂತಲೂ ಅನಿಸುತ್ತೆ. ಯಾಕಂದರೆ ಯಾವಾಗಲೂ ಕೆಲಸ ಮನೆ ಫ್ಯಾಮಿಲಿ ಅಂತ ಇಷ್ಟೇ ಇದ್ದಾಗ ಸ್ವಲ್ಪ ಬೋರಿಂಗ್ ಅನಿಸುತ್ತೆ. ಇಂಥವೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದಾಗ ಔಟ್ಸೈಡ್ ಬಂದಾಗ ತುಂಬ ಖುಷಿ ಅಂತಲೂ ಅನಿಸುತ್ತೆ. ಅದು ನನ್ನ ಒಂದು ಭಾವನೆ. ಸೊ ಇದಾದಮೇಲೆ ಕೀರ್ತನ ಅವರು ಸೆಕೆಂಡ್ ಟೈಮ್ ನನ್ನ ಜೊತೆಗೆ ಬರ್ತಾಯಿದ್ರು. ಅವರು ತುಂಬ ಸ್ಲೋ ಆಗಿ ಬರ್ತಾಯಿದ್ರು, ಯಾಕಂದರೆ ಅವ್ರಿಗೆ ಭಯ. ಬಟ್ ಕೆಳಗಡೆ ಅವರು ಇವ್ರಿಗೆ ಒಂದು ಯಾವ ರೀತಿ ಬರ್ತಾರೆ ಅಂತ ನೋಡಲಿಕ್ಕೆ ಅಲ್ಲಿ ಎಷ್ಟೊಂದು 4-5 ಜನ ಬಾಯ್ಸ್ ಕಾಯ್ತಾ ಇದ್ರು. ಜೊತೆಗೆ ಅಣ್ಣ ಕೂಡ ರೋಪ್ ಇದನ್ನ ಮಾಡ್ತಾ ಇದ್ರಲ್ಲ ಬ್ಯಾಲೆನ್ಸ್, ಅವ್ರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಇವ್ರಿಗೆ ಕೆಳಗಡೆ ನಾನು ಅಷ್ಟೆಲ್ಲ ಹೇಳಿದ್ದೀನಿ, ಅಷ್ಟೆಲ್ಲ ಮಾತಾಡಿದ್ದೀನಿ, ಬಟ್ ನನಗೆ ಕೆಳಗೆ ಇಳಿದು ಬಂದರೆ ನನಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು ನೀವು ಅಂತ ಕೂಡ ಅವ್ರಿಗೆ ಹೇಳಿ ಬಂದಿದ್ರು. ಅವರು ಓಕೆ ಮೇಡಮ್ ಅಂತ ಕೂಡ ಹೇಳಿದರು. ಬಟ್ ಇವ್ರು ನಾನು ಬಿಡಬಾರ್ದು ಅಂತೇಳಿ ಅವ್ರು ಮಾಡ್ತಾಯಿದ್ರು. ಬಟ್ ನಾನು ಸ್ಲೋ ಆಗಿ ಹೋಗ್ತಾಯಿದ್ರು, ನನಗೆ ಅದು ಸ್ವಲ್ಪ ಗ್ರಿಪ್ಪು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಬೇಗನೆ ಕೆಳಗೆ ಇಳಿದು ಅವರು ತುಂಬ ಮಾಡ್ತಾ ಇದ್ದೀನಿ, ಬನ್ನಿ ಬಿಡಲಿಲ್ಲ, ಬಂದರು. ಬಟ್ ನಾನು ಕೂಡ ಈಗ ನೋಡ್ತಾ ಇರ್ಬೋದು ಎಷ್ಟು ಈಸಿ ಅನ್ನಿಸ್ತು ಅಂದರೆ ನನಗೇನು ಬಂದೆ, ತುಂಬ ಖುಷಿ ಆಯಿತು. ಬಟ್ ನಾನೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂದರೆ ಎಷ್ಟು ಒಂದು 30 to 40 ಸೆಕೆಂಡಲ್ಲೇ ನಾನು ಪಟ್ಟ ಅಂತ ಕೆಳಗೆ ಇಳಿದ್ಬಿಟ್ಟೆ. ಅದೊಂಥರ ತುಂಬಾ ಖುಷಿ ಅಂತ ಅನಿಸುತ್ತೆ ನನಗೆ ಈ ಒಂದು ಗೇಮ್. ಇವರು ಹೋಗಿಲ್ವಾ? ಅಟ್ಲೀಸ್ಟ್ ನಾನು ಟ್ರೈ ಜಾಸ್ತಿ ಕೇಳ್ಕೊಟ್ಟೆ ಚಂದು ನೀನೆಲ್ಲ ಮುಂಚೆ ವಾಲ್ ಕ್ಲೈಂಬಿಂಗ್ ಮಾಡ್ತಾ ಇದ್ದೆ. ವಾಲ್ ಕ್ಲೈಂಬಿಂಗ್ ನಾನು ಬೇಗ ಫಿನಿಷ್ ಮಾಡಿಬಿಟ್ಟೆ. ಇದಾದಮೇಲೆ ಚಿರೋ ಅವರು ಮತ್ತೆ ಶೈಲಜಾ ಅವ್ರ ಜೊತೆಗೆ ಬರ್ತಾ ಇದ್ದಾರೆ. ಯಾಕಂದರೆ ಅವರು ಒಬ್ಬರು ಹೋಗೋಕ್ಕಾಗಲ್ಲ, ನಾನು ಅವ್ರ ಜೊತೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅಂದರೆ ಇನ್ನೊಬ್ರು ಆಡಬೇಕಿತ್ತು, ಅವ್ರ ಗೇಮ್ನ ಇವರು ಆಡ್ತಾ ಇರೋವಂಥದ್ದು. ಅವರು ಫುಲ್ಲು ಸ್ಲೋ ಆಗಿ ಹೋಗ್ತಾಯಿದ್ರೆ, ಅವ್ರ ಜೊತೆಗೆ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಕೆಲವೊಂದು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ಈ ಕಡೆ ಕಾಲಿಡು, ಈ ಕಡೆ ಕಾಲಿಡು ಅಂತ. ಸೇಮ್ ಅದೇ ರೀತಿಯಾಗಿ ಅವರು ಕೂಡ ಮೂವ್ ಆನ್ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬಟ್ ಒಂಥರ ಇದು ಸಖತ್ತಾಗಿತ್ತು ಗೇಮು. ಫಸ್ಟ್ ಜಿಪ್ಲೈನಲ್ಲಿ ಎಷ್ಟು ನಾವು ಕ್ಯೂರಿಯಾಸಿಟಿಯಿಂದ ಆಡಿದ್ವು, ಅದಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಈ ಒಂದು ಗೇಮ್.
ಕಳ್ಸಲ್ಲ ಅನ್ನಲ್ಲ ಅದಕ್ಕೆ ಹೊಂಟೋದ್ರು ಅವರು. ಕೀರ್ತನ ನೀನ್ ಬರ್ಬಾರ್ದಾಗಿತ್ತು ಮೇಡಮ್ ಮಿಸ್ಟೇಕ್ ಕೀರ್ತನ. ಬಂದ್ಬಿಟ್ರಾ? ಅಲ್ಲಿ ಬರ್ತಾ ಏನ ಕೈ ಬಿಡ್ರಿ ನಾನ್ ಬಿಡ್ಬೇಕಾದ್ರೆ ನೀವು ಕೈ ಬಿಡ್ಬೇಕು. ಅದಕ್ಕೆ ಹೇಳೋದು ಮಾತಾಡ್ಬಾರ್ದು ಅಂತ. ಅದು ಅವ್ಳಿಗೆ ಯಾರು ಪಾಪ ಕೊಡ್ರು ಕೊಡ್ತಾ ಅವ್ರವ್ರಿಗೆ ಮಾತಾಡ್ಕೊತಿದ್ರು. ಒಂದ್ ನಿಮಿಷ ಇರು, ಬಿಡ್ಬೇಡ. ಅವ್ರ್ಯಾರು ಲೇಡಿ ಸರಿಯಾಗಿ ಎಡ್ಕಾಲು ಹತ್ತತ್ರ ಇಟ್ಕೊಳ್ಳಿ, ಎಡ್ಕಾಲು ಹತ್ತತ್ರ ಇಟ್ಕೊಳ್ಳಿ ಮೇಡಮ್. ಮೇಡಮ್ ಎಡ್ಕಾಲು ಹತ್ರ ಇಟ್ಕೊಳ್ಳಿ. ಒಂದ್ ಬೆಂಗಳೂರು ಒಂದ್ ಕನಕಪುರ. ಎಡಕಾಲು ಹತ್ತತ್ರ ಇಟ್ಕೊಳ್ಳಿ, ದೂರ ಇಟ್ಬಿಡಿ. ಹತ್ರ ಇಟ್ಕೊಳ್ಳಿ ಮೇಡಮ್, ನಿಜ ಹತ್ರ ಇಟ್ಕೊಳ್ಳಿ. ಹಂಗೆ ಇನ್ನ ಹತ್ರ ಇಟ್ಕೊಳ್ಳಿ, ಸ್ವಲ್ಪ ಕ್ರಾಸೆ ಮಾಡ್ಕೊಳ್ಳಿ ಕಾಲ್ನ. ಹೌದು ಬೇಡ ಕೀರ್ತನ ಬೇಡ ಅಣ್ಣನ ಹಂಗೆ ಪಲ್ಟಿ ಹೊಡಿ. ಬಿಡ್ಬಿಡು ಕೈ ಹೇಳ್ತೀನಿ. ಇನ್ನು ಅಲ್ಲೇ ಅವರು ವಿಡಿಯೋಲಿ ಇಷ್ಟ ಹತ್ರ ಕೈ ಬಿಡಿ ಇವಾಗ, ಕೈ ಬಿಡಿ, ಕೈ ಬಿಡಿ, ಜಕ್ಕೂರು ನಂಬೇಡ ಅವ್ರ ಮಾತ್ ನಂಬೇಡ. ಕೈ ಬಿಡಿ. ಎಡ್ಕಾಲು ಹತ್ತತ್ರ ಇಟ್ಕೊಳ್ಳಿ. ಪಾಪ ದೇವ್ರೇ ಚಾಮುಂಡಿ 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 ಅಂತ ಇರ್ತಾರೆ. ಇಳಿಸ್ಬಿಡ್ರಿ ಬರ್ತಾವ್ರೆ. ಜಕ್ಕೂರ್ ಜಕ್ಕೂರ್ ಅಂತ ಇರಿ. ಜಕ್ಕೂರಮ್ಮ ಜಕ್ಕೂರಮ್ಮ ಮಂದಿ ಹೊಡ್ಸ್ಕೊತೀರಾ ಹೊಡ್ಸ್ಲಾ? ಬೇಡ ಹೇಳಲೆ ಕೀರ್ತನ ಬರ್ಬಾರ್ದಿತ್ತು ಅಂತ. ಸ್ವಲ್ಪ ರೈಟ್ ಬನ್ನಿ ಸ್ವಲ್ಪ. ರೈಟ್ ಯಾವ್ದಂತ ಕನ್ಫ್ಯೂಸ್ ಆಗ್ತಾ ಇದಾರೆ ಅವರು. ಅಷ್ಟೇ ಬಂದ್ಬಿಟ್ರಿ, ಇನ್ನೊಂದ್ ಸ್ವಲ್ಪ ಅಷ್ಟೇ, ಇನ್ನೊಂದ್ ಸ್ವಲ್ಪ. ಕೈ ಬಿಡಿ ಮೇಡಮ್, ಚೆನ್ನಾಗಿರುತ್ತೆ. ನಿಜ ಏನು ಮಾಡಲ್ಲ. ಕೈ ಬಿಡಿ ಚೆನ್ನಾಗಿ ಹಿಡಿತಾರೆ. ನಿಜ ಏನು ಮಾಡಲ್ಲ. ಏನು ಮಾಡಲ್ಲ ಬಿಡಿ. ಎರಡ್ ಕೈ ಅಗ್ಲ ಮಾಡಿ, ಎರಡ್ ಕೈ ಶಾರುಖ್ ಖಾನ್ ತರ. ಎರಡು ಕೈ ಬಿಟ್ಬಿಡು. ಎರಡ್ ಕೈ ಬಿಡಿ, ಅಗ್ಲ ಬರ್ಲಿ, ವಿಡಿಯೋ ಚೆನ್ನಾಗಿ ಬರ್ಲಿ. ಹಾ ಬಿಡು ಆ ಕೈ ಬಿಡು. ಈ ಕೈ ಬಿಡಿ. ಟಾಪ್ ಟು ಬಾಟಮ್ ಶೇಕ್ ಆಗ್ತಾ ಇದೆ. ಅಲ್ಲ ಒಳ್ಳೆ ಕೋತಿ ತರ ಇಟ್ಕೊಂಡಿರೋದು ನೋಡು. ಬಂದ್ಬಿಟ್ರು. ಕೀರ್ತನ ನೀನ್ ಒಳ್ಳೆ ಕೋತಿ ತರ ಬರ್ತಾ ಇದೆ ಗೊತ್ತಾ. ಬಿಡ್ಬಿಟ್ಟು ಜೋರಾಗಿ ಹೇಳ್ತೀನಿ ಪತ್ತಲ್ ಬಿಡು. ಸೂಪರ್ ಬಿಡು. ಸೊ ನೋಡಿದ್ರಲ್ಲ ಎಲ್ಲರೂ ರ್ಯಾಪ್ಲಿಂಗ್ನ ಎಷ್ಟು ಸೂಪರಾಗಿ ಎಂಜಾಯ್ ಮಾಡ್ಕೊತ ಈ ಒಂದು ರ್ಯಾಪ್ಲಿಂಗ್ ಮಾಡಿದ್ರು ಅಂತ. ನೆಕ್ಸ್ಟು 1:30 ಟೈಮ್ ಆಗೋಗಿತ್ತು, ಊಟದ ಟೈಮ್. ಊಟ ಮುಗಿಸ್ಕೊಂಡು ನಾವು ಮತ್ತೆ ಬೇರೆ ಒಂದು ಗೇಮ್ಗೆ ರೆಡಿ ಆಗಬೇಕು ಅಂತ ಅಂದಿದ್ವಿ. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂ ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ಯಾರೆಲ್ಲ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.